ನೋಡಿ ಬಿಸಿ ಬಿಸಿ ಬೇಳೆ ಸಾಂಬಾರು ಸಖತ್ತಾಗಿ ತಯಾರಾಗಿದೆ. ಕಲರ್ಫುಲ್ಲಾಗಿದೆ, ಟೇಸ್ಟು ಅಷ್ಟೇ ಚೆನ್ನಾಗಿದೆ. ಈ ಥರ ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ಅದ್ರ ಮೇಲೆ ಈಗ ನಾವಾಗಲೇ ಮಾಡ್ಕೊಂಡಿರೋಂಥ ಬೇಳೆ ಸಾಂಬಾರನ್ನ ಹಾಕ್ಕೊಂಡು ತಿಂತಾ ಇದ್ದರೆ ಏನು ಚೆನ್ನಾಗಿರುತ್ತೆ ಗೊತ್ತಾ. ಅದ್ರ ಮೇಲೆ ಸ್ವಲ್ಪ ತುಪ್ಪನೂ ಹಾಕ್ಕೊಂಡು ತಿಂತಾಯಿದ್ರೆ ಮಜವಾಗಿರುತ್ತೆ. ಅದಕ್ಕಿಂತ ಊಟ ಇನ್ನೇನಿದೆ. ಯಾವ ಹೋಟ್ಲಲ್ಲಿಗೆ ಹೋದರೂ ಇಷ್ಟು ಒಳ್ಳೆ ಊಟ ಮನೇಲಿ ಮಾಡ್ಕೊಂಡು ತಿಂದಷ್ಟು ತೃಪ್ತಿ ಅನಿಸಲ್ಲ. ಸಖತ್ತಾಗಿರುತ್ತೆ. ಹಾಗಾದರೆ ಇದು ವಿಡಿಯೋ ಹೇಗೆ ಮಾಡೋದು ಸಾಂಬಾರನ್ನ ಅಂತ ನಾನಿವತ್ತು ತೋರಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಬನ್ನಿ ಶುರು ಮಾಡೋಣ. ಒಂದು ಒಳ್ಳೆಯ ಬೇಳೆ ಸಾಂಬಾರು ಮಾಡೋದು ವಿಧಾನನ ನೋಡ್ಕೊಳ್ಳೋಣ. ಇದನ್ನು ನಾನು ಬೆಳಿಗ್ಗೆನೇ ಮಾಡ್ತಾಯಿದ್ದೀನಿ, ಊಟಕ್ಕೂ ಆಗುತ್ತೆ, ಬಾಕ್ಸ್ಗೂ ಆಗುತ್ತೆ ಮಕ್ಕಳಿಗೆ ಅಂತೇಳಿ ಮಾಡ್ತಾಯಿದ್ದೀನಿ. ನೋಡಿ, ಈಗ ಇದಕ್ಕೆ ಒಂದು 5ರಿಂದ 6 ಜನಕ್ಕೆ ಆಗೋಷ್ಟು ಮಾಡ್ತಿದ್ದೀನಿ. ತೊಗರಿಬೇಳೆನ ಈ ಥರ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದನ್ನು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಬೇಳೆಯಲ್ಲಿ ಸ್ವಲ್ಪ ಧೂಳು ಆಮೇಲೆ ಕಲರೆಲ್ಲ ಹಾಕಿರ್ತಾರಲ್ವ, ಹಾಗಾಗಿ ತೊಳೆದ್ಬಿಟ್ಟು ಹಾಕಿದ್ರೆ ಒಳ್ಳೆಯದು. ಬೇಳೆನ ಈ ಥರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ ಹಾಕ್ತಾಯಿದ್ದೀನಿ. ನೀವು ಎಷ್ಟು ಜನ ಇದ್ದೀರಂತ ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಹಾಗೆಯೇ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇಷ್ಟು ಹಾಕ್ಬಿಟ್ಟು ನೀರು ಹಾಕಿ ಇದನ್ನು ಕುಕ್ಕರಲ್ಲಿ ಒಂದು 3 ವಿಷಲು ಕೂಗಿಸ್ಕೋಬೇಕು. ನೋಡಿ, ನೀರು ಹಾಕೋತಾ ಇದ್ದೀನಿ. ಹಾಕ್ಬಿಟ್ಟು ಇದನ್ನು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿ ಕುಕ್ಕರಲ್ಲಿ ಒಂದು 3 ವಿಷಲು ಕೂಗಿಸ್ಕೊಳ್ಳೋಣ. ಲೈಟ್ ಕ್ಲೋಸ್ ಮಾಡ್ತೀನಿ. ಈಗ ಇದು ವಿಷಲ್ ಆಗಿದೆ ನೋಡಿ. ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಬೇಳೆ ಎಲ್ಲ. ಈ ಥರ ಬೇಯಬೇಕು, ಹಾಗಾದರೆ ಸಾಂಬಾರು ಚೆನ್ನಾಗಾಗೋದು. ಈಗ ಇದನ್ನು ನಾವೇನಂತೀವಿ ಮಸ್ಕೊಳ್ಳೋದು ಅಂತೀವಿ, ಆ ಥರ ಮಸ್ಕೊಳ್ಳೋಣ. ಈಗ ಇದನ್ನು ಈ ಥರ ಕಟ್ಟು ಸ್ವಲ್ಪ ತೆಕ್ಕೊಂಬಿಡ್ಬೇಕು ನೋಡಿ. ಈ ಥರ ಕಟ್ಟು ತೆಗ್ದಿದ್ದೀನಿ. ಇದು ಕಟ್ಟು ತೆಗೆದ್ಬಿಟ್ಟು ಅದನ್ನು ತಿರುಗಿಸ್ಕೋಬೇಕು ಬೇಳೆನ. ಒಳ್ಳೆ ವಿಡಿಯೋ ಮಾಡೋ ಟೈಮಲ್ಲಿ ಕರೆಂಟ್ ಹೊಟ್ಟೋಯ್ತು, ಹಾಗಾಗಿ ಸ್ವಲ್ಪ ಅದು ಸ್ಕಿಪ್ ಆಯಿತು. ನಂತರ ನೋಡಿ, ಈ ಥರ ನೀಟಾಗಿ ತಿರುಗಿಸ್ಕೋಬೇಕು ಇದನ್ನು ಬೇಳೆನ. ಮಕ್ಕಳು ಆಟ ಆಡೋಕ್ಕೆ ತೊಗೊಂಡು ಈ ಕಟ್ಟಿಗೆದು ಕೋಲಿರುತ್ತಲ್ಲ ಅದನ್ನು ಮುರಿದಾಕ್ಬಿಟ್ಟಿದ್ದಾರೆ. ಏನೂ ಆಡ್ಕೋಬೇಡಿ ಆಯಿತಾ. ಈ ಥರ ನೀಟಾಗಿ ಇದನ್ನು ತಿರುಗಿಸ್ಕೋಬೇಕು ನೈಸ್ ಆಗೋ ಹಾಗೆ. ಬೇಳೆ ಚೆನ್ನಾಗಿ ಬಂದರೆ ಅದು ಕಟ್ಟನ್ನು ಚೆನ್ನಾಗಿ ಬಿಟ್ಕೊಳ್ಳುತ್ತೆ, ಅವಾಗ ಸಾಂಬಾರು ಚೆನ್ನಾಗಾಗುತ್ತೆ. ಇದು ಇಡ್ಲಿಗೆ ಆಮೇಲೆ ದೋಸೆಗೆ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ, ಮುದ್ದೆಗೆಲ್ಲ. ಇಡ್ಲಿಗಂತೂ ಸೂಪರ್ ಕಾಂಬಿನೇಷನ್ ಇದು. ಸಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಬೇಳೆ ಸಾರು ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ, ಅಂದರೆ ನಾನು ಮಾಡೋ ವಿಧಾನದಲ್ಲಿ ತೋರಿಸೋಣ. ಅಥವಾ ಬ್ಯಾಚುಲರ್ಸ್ ಎಲ್ಲ ಇರ್ತಾರಲ್ವ, ಅವ್ರಿಗೆ ಯೂಸ್ ಆಗುತ್ತೆ ಅಂತ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ನೈಸಾಗಿ ಇದನ್ನು ತಿರುಗಿಸ್ಕೋಬೇಕು. ಮತ್ತು ಈ ಕಟ್ಟನ್ನು ವಾಪಸ್ ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಈಗ ತಿರುಗಿಸ್ಕೊಂಡಾಗಿದೆ. ಇದಕ್ಕೆ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಆಮೇಲೆ ಬರ್ತಾ ಇದು ಗಟ್ಟಿಗಾಗುತ್ತೆ ಸಾಂಬಾರು. ನಿಮಗೆ ಗಟ್ಟಿ ಆಗಬೇಕು ಅಂದರೆ ಇಷ್ಟೇ ಇರಲಿ. ನನಗೆ ಸ್ವಲ್ಪ ತೆಳ್ಳಗೆ ಬೇಕು, ಹಾಗಾಗಿ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಎಲ್ಲ ಹಾಕ್ಕೊಂಬಿಡೋಣ, ಉಪ್ಪು ಖಾರ ಎಲ್ಲ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ನೋಡಿ ಹಾಕ್ಕೊಳ್ಳಿ. MTR ಅವ್ರದ್ದು ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ, ಚೆನ್ನಾಗಿರುತ್ತೆ, ಟೇಸ್ಟ್ ಒಳ್ಳೆ. ಹಾಗೆಯೇ ಇದಕ್ಕೆ ಅಚ್ಚಕಾರದ ಪುಡಿ ಹಾಕ್ತಾಯಿದ್ದೀನಿ. ಇದು ಮೀಡಿಯಮ್ ಖಾರ ಇದೆ, ಅಷ್ಟು ಖಾರ ಇಲ್ಲ. ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಹಾಕಿದ್ದೀನಿ. ಹಾಗೆಯೇ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಹಾಕೋದ್ರಿಂದ ಸಾಂಬಾರು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಇದಕ್ಕೆ ಹುಣಸೆ ಹಣ್ಣಿಂದು ರಸ ಹಾಕೋತಾ ಇದ್ದೀನಿ. ಬೆಲ್ಲ ಹಾಕ್ಬಿಟ್ಟಿದ್ದೀನಿ. ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿ ಜಸ್ಟ್ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕು. ಇದ್ರಲ್ಲಿ ಆಲ್ರೆಡಿ ಬೇಳೆ ಎಲ್ಲ ಬೆಂದಿರೋದ್ರಿಂದ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ವಿಡಿಯೋದಲ್ಲಿ ಹೇಗೆ ಬರ್ತಾಯಿದೆ ಅಂತ ಗೊತ್ತಿಲ್ಲ, ಕಲರ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಇದನ್ನು ಇಡ್ಲಿಗೆ ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನು ಒಲೆ ಮೇಲೆ ಕುದಿಯೋಕೆ ಇಟ್ಕೊಳ್ಳೋಣ. ಹಾಗೆಯೇ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ತೀನಿ. ಕಾಯಿ ತುರಿ ಬೇಕು ಅಂದರೆ ಹಾಕ್ಕೊಳ್ಳಿ, ಅಥವಾ ಬೇಡ. ನಂಗೆ ಇಷ್ಟ ಕಾಯಿ ತುರಿ ಹಾಕ್ತೀನಿ ನಾನು. ಬೇಳೆ ಸಾಂಬಾರಲ್ಲಿ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಕಲರು ಚೆನ್ನಾಗಿ ಕಾಣುತ್ತೆ, ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಹದಕ್ಕೆ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಇನ್ನು ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೋದು. ಆಮೇಲೆ ಬೇಳೆದಲ್ವ ಇದು, ಬರ್ತಾ ಸ್ವಲ್ಪ ಗಟ್ಟಿ ಆಗುತ್ತೆ ಸಾಂಬಾರು. ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಒಂದು ಕುದಿಸ್ಬಿಟ್ಟು ಇದಕ್ಕೆ ಒಂದು ಒಗ್ಗರಣೆ ಹಾಕ್ಬಿಡೋಣ. ನೋಡಿ, ಚೆನ್ನಾಗಿ ಕುದ್ದಿದೆ ಇದು. ಒಂದೇ ಸೆಕೆಂಡ್ ಕುದ್ರೆ ಸಾಕು. ಈಗ ಇದಕ್ಕೆ ಒಂದು ಒಗ್ಗರಣೆ ಹಾಕ್ಬಿಡೋಣ, ಸಾಂಬಾರು ರೆಡಿ ಆಗುತ್ತೆ. ಇವಾಗ ನೀವು ಉಪ್ಪು ಖಾರ ಏನಾದ್ರು ಬೇಕಿದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ.
ಬನ್ನಿ ಈಗ ಇದಕ್ಕೆ ಒಂದು ಒಗ್ಗರಣೆ ಹಾಕೊಳ್ಳೋಣ. ಈಗ ಇದಕ್ಕೆ ಸಾಂಬಾರು ಒಗ್ಗರಣೆ ಹಾಕ್ತಾಯಿದ್ದೀನಿ. ಪಾತ್ರೆಗೆ ಎಣ್ಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ಕಾಯಿಲೆ ಇದು. ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತಾಯಿದ್ದೀನಿ. ಹಾಗೆಯೇ ಇದಕ್ಕೆ ನೋಡಿ ತೆಗೆದಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನಂತರ ಈರುಳ್ಳಿನೂ ಹಾಕ್ತಾಯಿದ್ದೀನಿ. ನಾನು ಒಗ್ಗರಣೆಗೆ ಒಂದು ಹಾಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗಲಿ. ನೋಡಿ ಈ ಥರ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ನೋಡಿ ಫ್ರೆಶ್ ಆಗಿರೋ ಕರಿಬೇವು ಹಾಕ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿದೆ ಕರಿಬೇವು. ಹಾಗೆಯೇ ಒಂದೆರಡು ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ವಿಡಿಯೋ ಹೇಗೆ ಕ್ಲಾರಿಟಿ ಇದೆಯಾ ಇಲ್ವೋ ಗೊತ್ತಾಗ್ತಿಲ್ಲ. ಹಿಂಗೆ ಹಾಕ್ಬೋದು, ಚೆನ್ನಾಗಿರುತ್ತೆ ಒಗ್ಗರಣೆಗೆ. ಹಿಂಗೆ ಖಾಲಿ ಆಗಿದೆ ನಮ್ಮ ಮನೆಯಲ್ಲಿ, ಹಾಗಾಗಿ ಹಾಕಿಲ್ಲ. ಹಿಂಗಿದ್ರೆ ನೀವು ಹಿಂಗೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದಾಗಿದೆ. ಇದಕ್ಕೆ ಮಾಡಿರೋಂಥ ಸಾಂಬಾರು ಹಾಕೋತಾ ಇದ್ದೀನಿ. ಮೊದಲೆಲ್ಲ ಈ ಥರ ನಮ್ಮ ಮನೆಯಲ್ಲಿ ಅಮ್ಮ ಒಲೆಯಲ್ಲಿ ಸಾಂಬಾರು ಮಾಡಿದಾಗ ಈ ಥರ ಒಗ್ಗರಣೆ ಹಾಕಿದ್ರೆ ತುಂಬ ಘಮ ಘಮ ಅಂತ ಇತ್ತು. ಇವಾಗೆಲ್ಲ ಸ್ವಲ್ಪ ಹೈಬ್ರಿಡ್ ಫುಡ್ ಆಗಿರೋದ್ರಿಂದ ಈ ಥರ ಘಮ ಎಲ್ಲ ಬರೋದೇ ಇಲ್ಲ ಮೊದಲಿನ ಥರ. ಈಗ ಇದನ್ನು ಸಾಂಬಾರು ಇದಕ್ಕೆ ಹಾಕೋತಾ ಇದ್ದೀನಿ. ಇದನ್ನು ಹಾಕೋತಾ ಇದ್ದೀನಿ ಇದಕ್ಕೆ. ನಾನು 2 ಟೈಮ್ಗೆ ಆಗೋ ಹಾಗೆ ಮಾಡಿದ್ದೀನಿ. ಮತ್ತು ಪದೇ ಪದೇ ಮಾಡೋಕ್ಕಾಗಲ್ಲಲ್ವ, 2 ಟೈಮ್ಗೆ ಆಗೋ ಹಾಗೆ ಮಾಡಿದ್ದೀನಿ. ಸ್ವಲ್ಪ ಜಾಸ್ತಿನೇ. ನೀವು ಎಷ್ಟು ಜನ ಇದ್ದೀರಿ ನೋಡಿಕೊಂಡು ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ ಸಾಂಬಾರು ನೋಡಿ. ಬನ್ನಿ ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿ ಅನ್ನ ಮತ್ತು ತುಪ್ಪ ಜೊತೆ ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ ನೋಡಿ. ಬಿಸಿ ಬಿಸಿ ಅನ್ನ ಈ ಥರ ಕೊಟ್ಟರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ ಅಲ್ವಾ. ಹಾಗೆಯೇ ನಾವು ಅಡುಗೆ ಮಾಡಿಟ್ಕೊಂಡಿರೋಂಥ ಬಿಸಿ ಬಿಸಿ ಬೇಳೆ ಸಾಂಬಾರು ಸೂಪರಾಗಿದೆ. ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ ನೋಡಿ. ಮನೆಯಲ್ಲೇ ಕಾಯಿಸಿರೋಂಥ ತುಪ್ಪ ಇದು. ನಾನು ತುಪ್ಪದ ವೀಡಿಯೋ ಆಲ್ರೆಡಿ ಹಾಕಿದ್ದೀನಿ ನೋಡಿ. ಈ ಥರ ತುಪ್ಪ ಹಾಕ್ಕೊಂಡು ಸೈಡಿಗೆ ನೆಂಚ್ಕೊಳ್ಳೋಕ್ಕೆ ಸದ್ಯಕ್ಕೇನು ಮಾಡಿಲ್ಲ, ಆಮೇಲೆ ಮಾಡೋಣ ಅಂತ ಸುಮ್ಮನಾದೆ ನೋಡಿ ಹೇಗಿದೆ ಅಂತ. ಇವತ್ತಿನ ಈ ಸಾಂಬಾರು ರೆಸಿಪಿ ನಿಮಗೆ ಇಷ್ಟ ಆದರೆ ಖಂಡಿತ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿ ಪೂರ್ತಿಯಾಗಿ ನೋಡಿ, ಸಪೋರ್ಟ್ ಮಾಡಿ ಹೀಗೇ. ಥ್ಯಾಂಕ್ ಯು.